ಸಹಕಾರ ಸಚಿವ ಲಕ್ಷ್ಮಣ ಸವದಿ ಅವರಿಗೆ ಗಮನಕ್ಕೆ ತರ್ತೇವೆ ನಾವು. ಡಿ ಸಿ ಬ್ಯಾಂಕ್ನಲ್ಲಿ ಎಲ್ಲಕ್ಕಿಂತ ಹೆಚ್ಚು ಅನುಭವ ನಿಮಗಿದೆ. ರೈತರು ಲೆಕ್ಕಪತ್ರ ಕೇಳ್ತಾ ಇದ್ದಾರೆ, ಗ್ರಾಹಕರು ಸಂಶಯ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ, ಠೇವಣಿದಾರರು ಎಷ್ಟು ಠೇವಣಿ ನಮ್ಗೆ ಸುರಕ್ಷಿತ ಐತಿ ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತಾಗಬೇಕು. ಇದು ನೀವೊಂದು ಪ್ರೆಸ್ ಮೀಟ್ ಮಾಡಿ ಎಲ್ಲ ಲೆಕ್ಕಪತ್ರಗಳು ತೆಗೆದಿಡಬೇಕು. ನಮಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ನಾವು ಹೇಳ್ತೇವೆ. ಅಲ್ಲಿ ಹೆಚ್ಚು ಕಡಿಮೆ ಆಗಿರ್ಬೋದು. ಇಲ್ಲಿ ಶಾಸಕರು, ಮಾಜಿ ಶಾಸಕರು, ಮಂತ್ರಿಗಳು ಎಲ್ಲ ಲೂಟಿ ಹೊಡ್ಯಾಕ ನಿದ್ದಾರೆ. ಅವ್ರು ಹೇಳ್ತಾರೆ ನಾವು ಸಾಲವನ್ನು ಮಳೆ ತುಂಬ್ತೇವೆ ಅಂತ ಹೇಳ. ತುಂಬಿದವ್ರಿಗೆ ನಮ್ಮ ಅಭ್ಯಂತರ ಇಲ್ಲ. ಅದರ ದಿವಾಳಿ ಆದಂಥ ಕಾರ್ಖಾನೆಗಳಿಗೆ ಯಾಕೆ ನೀವು ಸಾಲ ಕೊಡ್ತೀರಿ? ಘಟಪ್ರಭಾ ಸಕ್ಕರೆ ಕಾರ್ಖಾನೆ ಎಷ್ಟು ದಿವಾಳಿ ಅಂಚಿನಲ್ಲಿದೆ. ಬಾಚೇಂಜ್ ಜಾರಕಿಹೊಳಿ ಹೇಳ್ತಾರೆ, ಅನಸಾಬ್ ಜೊಲ್ಲೆ ಶೆಟ್ಟಿ ಇದ್ದಂಗೆ ಕರೆಕ್ಟ್ ನೋಡ್ಕೋತಾರಂತ. ಏನು ನೋಡ್ಕೋತಾರ ಅವರು? ಸಾಲ ಕೊಡೋದು ನೋಡ್ಕೋತಾರ. ಸಾಲ ಕೊಡಲಿಲ್ಲ ಅಂದ್ರೆ ನೀವು ಇಳಿಸ್ತಾರೆ. ರಮೇಶ್ ಕತ್ತಿನ ಹೆಂಗೆ ಇಳಿಸಿದ್ರಲ್ಲ ಆ ರೀತಿ ಒಂದ ರಾತ್ರಿಗೆ ಇವ್ರನ್ನೂ ಇಳಿಸ್ತಾರೆ. ಇಳಿಸ್ಬಾರ್ದಂದ್ರೆ ಅವ್ರು ಸಾಲ ಕೊಡ್ಬೇಕು. ಮತ್ತು ಡಿ ಸಿ ಬ್ಯಾಂಕ್ ನಾವು 10,000 ಕೋಟಿ ಡೆಪಾಸಿಟ್ ಮಾಡ್ತೇವೆ. ಭಾಷೆನ ಈಗ 700 ಕೋಟಿಯನ್ನು ತೆಗೆದಿಟ್ಟಿದ್ದಾರೆ, ತೆಗೆದು ಇಡಾವ್ರಿದ್ದಾರೆ, ಅಪ್ಲಿಕೇಶನ್ ಕರೆದರೆ ಅದನ್ನು ರೈತರಿಗೆ ಕೊಡಲ್ಲ. ನೋಡೋಣ, 5 ಲಕ್ಷ ರೈತರಿಗೆ ಕೊಡ್ರಿ, ಬೇಡ ಅಂತಾರೆ ಸಾಲ. ಅವ್ರು ಶೂನ್ಯ ಬಡ್ಡಿದಲ್ಲಿ ಸಾಲ ತೊಗೊಂಗಿಲ್ಲ. ಅವ್ರಿಗೇನು ಶೂನ್ಯ ಬಡ್ಡಿದಲ್ಲಿ ಸಾಲ ಇದೆ ಅದನ್ನು ಕೊಡ್ರಿ. ಇಲ್ಲಿ ಪ್ಲಸ್ ಅವ್ರಿಗೆ ಬೇಕಾಗಿದೆ 9% ಬಡ್ಡಿ ಕೊಡ್ತಾರೆ. ಅವ್ರು ನಿಮ್ದೇನು ಬಡ್ಡಿ ಐತದ? ಅದ್ರ ಮನಸ್ಸಿಲ್ಲ. ನೀವು ಯಾಕೆ ಇಷ್ಟು ಹೊಡೆದಾಡಿ ಬಡದಾಡಿ ಕಚ್ಚಾಡಿ ಆರಿಸಿ ಬರ್ತೀರಂದ್ರೆ ನಿಮ್ದು ಇನ್ನೊಂದು 2 ಸಕ್ಕರೆ ಫ್ಯಾಕ್ಟ್ರಿ ತೆಗಿಬೇಕಾಗಿದೆ. ಡಿ ಸಿ ಬ್ಯಾಂಕ್ ಇಟ್ಟರೆ ನಿಮಗೆ ಗತಿ ಇಲ್ಲ. ಕೆಲವು ಜನ ಅಪೇಕ್ಷೆ ಬ್ಯಾಂಕ್ ಹೋಗ್ತಾರೆ, ಅಲ್ಲಿ ಕಂಡೀಷನ್ಸ್ ಭಾಳ. ಇಲ್ಲೇನಿಲ್ಲ. ಜಯಶೀಲ್ ಶೆಟ್ಟಿ ಈ ಕಾಗದ ಪತ್ರ ಇಟ್ಟ, ಕಾಗದ ಪತ್ರ ಪರಿಶೀಲನೆ ಮಾಡು, ಅದು 100 ಕೋಟಿಗಿಂತ ಹೆಚ್ಚಿತ್ತು, ಅದಕ್ಕೆ ನಾವು ಕೊಟ್ಟಿದೆ. ಅವ್ರ ಬಿಸ್ನೆಸ್ 700 ಕೋಟಿ ಐತೆ ಅಂತ ಬಾಚೇಂಜ್ ಜಾರಕಿಹೊಳಿ ಹೇಳ್ತಾರೆ. ಜಯಶೀಲ್ ಶೆಟ್ಟಿ ಬಗ್ಗೆ ಬಾಚೇಂಜ್ ಜಾರಕಿಹೊಳಿ ಯಾಕೆ ವಿವರಣೆ ಕೊಡಬೇಕು? ಜಯಶೀಲ್ ಶೆಟ್ಟಿ ಕೊಡಬೇಕು. ನಾವೆಲ್ಲ ಯೂಟ್ಯೂಬ್ದವ್ರು ಒತ್ತಾಯ ಮಾಡಿದ್ರಿಂದ ಅದೇನೋ ತುಂಬಿದಾರಂತ ಸುದ್ದಿ ಡಿ ಸಿ ಬ್ಯಾಂಕಿಗೆ. ಅಂದರೆ ಏನದು? ನಿಮಗೇನು ತೈತಿ ಅದೇ ಮಾರ್ಗ. ಇನ್ನು 104 ಸೀಟ ಯಾವ ರೀತಿ ತುಂಬ್ತಾರ ಅದನ್ನು ಕಾದು ನೋಡ್ತಾರೆ. ಈ ಸದ್ಯಕ್ಕೆ ಯಾರು ಎಷ್ಟೆಷ್ಟು ಲೋನ್ ಕೇಳಿದಾರೆ ಅಥವಾ ಏನೇನಿದೆ ಪರಿಸ್ಥಿತಿ ನೋಡೋಣ. 32 ಕೋಟಿ ಕೆಂಪವಾಡ ಅವ್ರು ಕೇಳಿದಾರೆ. ನಂತರ ಬೆಳಗಾವಿ ಶುಗರ್ಸ್ ಅವರು ಏನು ಮಷಿನರಿ ಖರೀದಿ 33 ಕೋಟಿ ಅಂತ. ಬೆಳಗಾವಿ ಶುಗರ್ಸ್ ತಮಗೆ ಗೊತ್ತಿದೆ ಯಾರ್ದು ಅನ್ನೋದು. ನಂತರ ಸಂಗಮ್ ಸಕ್ಕರೆ ಕಾರ್ಖಾನೆ ದಿವಾಳಿ ಅಂಚಿನಲ್ಲಿದೆ. ಅದು 10 ಕೋಟಿ ಪ್ಲಸ್ 282 ಕೋಟಿ. ಅಂದ್ರೆ ಟೋಟಲಿ ಕೇಳಿದ್ದವ್ರು ಅರ್ಜಿ ಹಾಕಿದ್ದು 297 ಕೋಟಿ ಬೇಕಾಗಿತ್ತಂತ. MK ಹುಬ್ಬಳ್ಳಿ ಸಕ್ಕರೆ ಫ್ಯಾಕ್ಟ್ರಿ 175 ಕೋಟಿ ಹಳ್ಳ ಹಿಡಿಸಿದಾರೆ. ಅದು ಅವ್ರು ಕೇಳಿದಾರೆ 75 ಕೋಟಿ ಪ್ಲಸ್. ಮತ್ತು ಮುಖ್ಯಮಂತ್ರಿಗಳ ಕಡೆ ಕೇಳಾರು, ಪುನಶ್ಚಿಂತನ ಮಾಡಬೇಕಾಗಿರಿ, ನಮಗೊಂದು 200 ಕೋಟಿ ಕೊಡೋಣ. ಅವಾಗ ಅವರನ್ನು 50 ಕೋಟಿ ಅಥವಾ 100 ಕೋಟಿ ಕೊಡ್ತಾರೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರೇ ಇದ್ದಾರೆ. ನಂತರ MLC ಚಂದ್ರಹಟ್ಟಿಹೊಳಿ ಅವರಿಗೆ ಭಾಳ ಚಲೋ ಇದೆ. ಹರ್ಷ ಶುಗರ್ಸ್ ಮತ್ತೆ 50 ಕೋಟಿ ಕೇಳಿದ್ದಾರೆ. ಅಂದ್ರೆ ಏನಿದು? ಯಾವ್ದಕ್ಕೆ ಕೇಳತ್ತೀರಿ ನೀವು? ಅದನ್ನು ಸ್ವಂತ ಉಪಯೋಗ ಮಾಡ್ತಾರೆ. ಫ್ಯಾಕ್ಟ್ರಿ ಹೆಸರು ಹೇಳ್ತಾರೆ, ಕಂತು ತುಂಬ್ತಾರೆ, ತುಂಬಂಗಿಲ್ಲ ಅಂತಲ್ಲ. ಕೊಡ್ರಿ, ಬೇಡ ಅನ್ನಂಗಿಲ್ಲ. 700 ಕೋಟಿಯಲ್ಲಿ 350 ಕೋಟಿ ಅವ್ರಿಗೆ ಕೊಡ್ರಿ, 350 ಕೋಟಿ ಇವ್ರಿಗೆ ಕೊಡ್ರಿ. ಹೊಸ ಸಂಜಯ್ ಪಾಟೀಲ್ ಅವ್ರು ಕೇಳಿದಾರೆ 123 ಕೋಟಿ ಕೇಳಿದಾರೆ. 6 ಎಕರೆ ಜಮೀನು, ಅಲ್ಲಿ ಏನೂ ಇಲ್ಲ. ಅಂದರೆ ನೀವೆಲ್ಲ ಒಂದೇ, BJP ಕಾಂಗ್ರೆಸ್ ಒಂದೇ. ನಾನು 2 ಮುಖ ಅಂತ ಭಾಳ ಸಲ ಹೇಳಿದೆ. ಕಾರ್ಯಕರ್ತ ನೀವು ಬಡದಾಡಕ್ಕೆ ಹೋಗ್ಬೇಡ್ರಿ, ಎಲ್ಲ ಅವರೇ. ಇನ್ನು PKPS ಯಾರ ಡೆಲಿಗೇಷನ್ ಫಾರ್ಮ್ ತಂದಿರಲಿಲ್ಲ, ಅವರು ಲೋನ್ ಕೊಡತ್ತಿಲ್ಲ ಅಂತ. ಯಾಕೆ? ಯಾರು ಡೆಲಿಗೇಷನ್ ಫಾರ್ಮ್ ಕೊಟ್ಟಿಲ್ಲ ಅವರಿಗೆ. ಸೇಡ್ ಬಿಟ್ಟು ಬಿಡ್ಬೇಕೀಗ. ಈಗ ಏನು ಹೇಳೋದು ಅಂತಂದರೆ PKPS ಅವ್ರೇನು ಬೇಡಿಕೆ ಇದೆ, ಅವ್ರ ಬೇಡಿಕೆಯನ್ನು ನೀವು ಪೂರೈಸಬೇಕು. ಬೇಕಾದ್ರೆ ಅಪೇಕ್ಷೆ ಬ್ಯಾಂಕ್ದಿಂದ ನೀವು ತೆಗೆದುಕೊಂಡು ಬರಲ್ಲ. ಚುನಾವಣೆ ಪೂರ್ವದಲ್ಲಿ ಏನು ಹೇಳಿದ್ರಿ? ಇದು ರೈತರ ಬ್ಯಾಂಕ್ ಹೇಳಿದ್ರಷ್ಟೇ. ಇದು ಕಾರ್ಖಾನೆ ಬ್ಯಾಂಕ್ ಅಂತ ನಾವು ಹೇಳಿದ್ದು, ಉದ್ಯೋಗಪತಿಗಳ ಬ್ಯಾಂಕ್ ಅಂತ ನಾವು ಮೊದಲೇ ಹೇಳಿದ್ದೇವೆ. ಹೆಚ್ಚು ಯಾವಾಗ ನೀವು ಶೂನ್ಯ ಬಡ್ಡಿದಲ್ಲಿ ಸಾಲ ಕೊಡ್ತಿರಲ್ಲ ಆವಾಗನ ಅದು 1 ಲಕ್ಷ ಕೊಟ್ಟಾಗ ನಾವು ಕರೆಕ್ಟ್ ಅಂತ ಹೇಳೋರು. ಇನ್ನು
ನಬಾರ್ಡ್ದಿಂದ 82,000 ಕೊಡ್ಬೇಕಂತೆ ಒಂದು ಎಕರೆಗೆ ಶೂನ್ಯ ಬಡ್ಡಿ ಸಾಲ. ನಬಾರ್ಡ್ ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ಇವ್ರು ಫಾಲೋ ಮಾಡೋಂಗಿಲ್ಲ. ಮತ್ತು 7 ನಿರ್ದೇಶಕರು ಅವ್ರು ಯಾವಾಗ ಅಮಾನತ್ ಆಗ್ತಾರೆ ಹೇಳಕ್ಕೆ ಬರೋಂಗಿಲ್ಲ. ಭೀಮಪ್ಪ ಗಡದ RTI ಕಾರ್ಯಕರ್ತರು ಕೋರ್ಟಿಗೆ ಹೋಗುವಂಥ ವಿಚಾರದಲ್ಲಿದ್ದಾರೆ. ಅವ್ರಿಗೆ ಕೋರ್ಟಿಗೆ ಹೋಗಲಿಲ್ಲ ಅಂದ್ರೆ ಇವ್ರು ಸೇಫ್ ಆಗ್ತಾರೆ. ಅವ್ರಿಗೆ ಕೋರ್ಟಿಗೆ ಹೋದ ನಿರ್ದೇಶನ ಬರ್ತೈತೆ, ಮತ್ತು ಇವ್ರ ಮೇಲ್ಮನೆ ಸಲ್ತಾರೆ, ಸುಪ್ರೀಂ ಕೋರ್ಟ್ ಹೋಗ್ತೈತೆ. ಹಂಗೆ ತೆಗ್ಯಾವ್ರಿ ಅವರು 10 ವರ್ಷ ಮೇಲ್ಪಟ್ಟು ಏನು DCC ಬ್ಯಾಂಕ್ ನಿರ್ದೇಶಕರು ಇದಾರಲ್ಲ ಅವರು ಹೊರಗೆ ಹೋಗ್ಬೇಕಂತಿದೆ. ಅವ್ರ ಸದಸ್ಯತ್ವ ರದ್ದಾಗಬೇಕಂತಿದೆ. ಅವ್ರ ನಿರ್ದೇಶಕಶಿಪ್ ರದ್ದಾಗಬೇಕಂತಿದೆ. ಇಡೀ ಕರ್ನಾಟಕದಲ್ಲೇನೇ ಇದೆ. ಆದರೆ ಇಲ್ಲಿ 7 ಜನ ಹೋದ್ರಂದ್ರೆ ಇವರೇ ನಡೆಸೋರು. ಇವರೇ ಅಲ್ಲ, ನಾನೇ ಅಲ್ಲ, ನನ್ನಿಂದಲೇ ಅಲ್ಲ ಅಂತಲ್ಲ. ಈಗ ಎಲ್ಲ ಸಕ್ಕರೆ ಫ್ಯಾಕ್ಟ್ರಿಗೆ 700 ಕೋಟಿ ಕೊಡ್ಬೇಕಾಗಿ ಅರ್ಜಿ ಸಲ್ಲಿಸ್ಯಾರ. ಇವರೆಲ್ಲ ಕೊಡಿ ಬೀರೇಶ್ವರ ಕೋಆಪರೇಟಿವ್ ಸೊಸೈಟಿಗೆ ಹೋಗಿ ಕೊಡಲ. ಇವ್ರು ಹೆಂಗೆ ಅಡು ಇಟ್ಟು ಕೊಡ್ತಾರ? ಒಂದು 100 ಕೋಟಿ ಕೊಡಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಇದೆಲ್ಲ ಡೂಕತೆ ಜಮಾ ಕಂಪ್ನಿ ಅಂತ. ಹಾಗಾದ್ರೆ ಇವತ್ತು ನಾವೇನು ಕೇಳೋದು ಅಂತಂದ್ರೆ, ಅಜೆಂಡಾದಲ್ಲಿ ನೀವು ಲೋನ್ ಪಾಸ್ ಮಾಡ್ಬೇಕಂತ ಕೊಟ್ಟಿದ್ದಾರೆ. ನೀವೇನಾದರೂ ಪಾಸ್ ಮಾಡಿದ್ರೆ ನಾವು ದೊಡ್ಡ ಆಂದೋಲನ ಮಾಡ್ತೇವೆ ಅಂತ. ಮತ್ತು ರಿಕವರಿ ಇರುವಾಗ ಫ್ಯಾಕ್ಟ್ರಿಗಳು ಕೊಡಂತ ಹೇಳಿದವಲ್ಲ, ನಾವು ಅದನ್ನು ಹೇಳ್ತಾರೆ ರೈತ ಮುಖಂಡರು. ರಿಕವರಿ ಇದ್ದವ್ರು ಕೊಡಲ್ಲ, ಕರೆಕ್ಟಾಗಿ ಲೋನ್ ತುಂಬಾರು ಕೊಡ್ರಿ, ಬೇಡ ಅನ್ನಂಗಿಲ್ಲ. ಆದರೆ ಇದೆಲ್ಲ ಸ್ಪಷ್ಟೀಕರಣ ಆಗಬೇಕು ಕರೆಕ್ಟಾಗಿ. ಸದ್ಯ ಏನೇನು ಮಾಡ್ಬೇಕನ್ನೋದು ಲಕ್ಷ್ಮಣ ಸೋದರ ಪ್ರೆಸ್ ಮೀಟ್ ಮಾಡಿ ಹೇಳ್ಬೇಕು ಅವರು. DCC ಬ್ಯಾಂಕ ನನಗೇನು ಸಂಬಂಧ ಇಲ್ಲ ಅಂತಂದ್ರೆ ಅವ್ರ ನಾವ್ಯಾಕೆ ಹಸ್ತಕ್ಷೇಪ ಮಾಡ್ತೇವೆ ಅಂತಂದ್ರೆ, ನೀವು ಸಹಕಾರಿ ಸಚಿವರ ಆಗಲಿಕ್ಕೆ ಲೈಕನೇ ಇಲ್ಲ ಅನ್ಬೇಕಾಗ್ತದೆ. ಒಂದು ವೇಳೆ ಮಾಡಿರಿ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡ್ರು ಅಂತ. DCC ಬ್ಯಾಂಕ್ ನಿಮ್ಮ ಕಡೆ ಕೈಯಾಗ ತಗೋಬೇಕಾದ್ರೆ ಇದು ಒಂದೇ ದಾರಿ. ಎಲ್ಲೇ ಮೂಲೆಯಾಗ ಹೋಗಿ ನಾನು ಮಂತ್ರಿ ಅಂತ ಹತ್ತನೆಯಲ್ಲಿ ಸತ್ಕಾರ ಮಾಡೋದಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಕಡೆ ಎಲ್ಲ ತಾಲೂಕಲ್ಲಿ ಸತ್ಕಾರ ಆಗ್ಬೇಕು. ಮಾಸ್ ಲೀಡರ್ ಅನ್ಸ್ಕೋತೀರಿ, ಮಾಸ್ ಲೀಡರ್ ಇಲ್ಲ. ಯಾಕಂದ್ರೆ ಮಂತ್ರಿ ಆದ ನಂತರ ಗೊತ್ತಾಯ್ತು ಇವ್ರು ಮಾಸ್ ಲೀಡರ್ ಅಲ್ಲ ಅಂತ. ಹಾಗಾಗಬಾರ್ದು. ಇಲ್ಲಿ ಸತ್ಯಾಸತ್ಯತೆ ಗೊತ್ತಾಗಬೇಕು ಅಂತ ಹೇಳ್ತಾ, ಏನು ನಿರ್ದೇಶಕರು ನಾವು ರಬ್ಬರ್ ಸ್ಟ್ಯಾಂಪ್ ಅಂತಾರೆ ಕೆಲವೊಂದು ಜನ ನಮ್ಮ ಜೊತೆ ಮಾತಾಡಿದ್ದಾರೆ. ಹಂಗೆ ನಾ ಏನು ಹೇಳಿದೆ, ರಾಜೀನಾಮೆ ಕೊಟ್ಟು ಹೊರಗೆ ಬರಲ್ಲ, ಬರಂಗಿಲ್ಲ ಇವರು. ಯಾಕಂದರೆ ಇನ್ನೊಬ್ಬರಿಗೆ ಇವರು ಅಲ್ಲಿ ಶಿಫಾರಸು ಮಾಡ್ಬೇಕಲ್ಲ. ಇನ್ನೂ ಅನೇಕ ಜನ ಸಾಲ ಅರ್ಜಿ ಹಾಕಿದ್ದಾರೆ, ಶಾಸಕರು ಸಹಿತ ಅರ್ಜಿ ಹಾಕಿದ್ದಾರೆ, ಮತ್ತು ಹೊಸ ಫ್ಯಾಕ್ಟ್ರಿ ತೆಗೆಯೋರ್ಗೂ ಅರ್ಜಿ ಹಾಕಿದ್ದಾರೆ. ಇದೆಲ್ಲ ಕರೆಕ್ಟಾಗಿ ಗೊತ್ತಾಗಬೇಕಾದ್ರೆ ಲಕ್ಷ್ಮಣ ಸಹೋದರು ಪ್ರೆಸ್ ಮೀಟ್ ಮಾಡಬೇಕು. ಇನ್ನು NCLTಗೆ ಹೋಗ್ತಾರ ಅವ್ರು ಕೆಲವೊಂದು ಜನ, ಹೋಗಲಿ, ಬೇಡ ಅನ್ನಂಗಿಲ್ಲ. ಆದರೆ ಈ ಫ್ಯಾಕ್ಟ್ರಿಗಳಿಗೆ ಇನ್ನು 600 ಕೋಟಿ ಅದು ಎಲ್ಲಿ ಹೆಂಗಾಯ್ತು, ಎಷ್ಟು ಕೊಟ್ಟರು, ಎಷ್ಟು ಉಳಿತು, ಹೀರೋ ಸಕ್ಕರೆ ಕರ್ಕಾಯ್ದೆ ಅದನ್ನೆಲ್ಲ ಹೇಳೇ ಇಲ್ಲ. ರೈತ ಮುಖಂಡ್ರೆ ಅಭ್ಯಾಸ ಮಾಡ್ಕೊಂಡು ಬರಂಗಿಲ್ಲ. ಅವ್ರು ಪ್ರೆಸ್ ಮೀಟ್ ಮಾಡ್ತಾರೆ, ಅಭ್ಯಾಸನೇ ಇರಂಗಿಲ್ಲ ಅವ್ರಿಗೆ. ಪತ್ರಕರ್ತ ಪ್ರೆಸ್ ಕೇಳಿದವ್ರೆ ಇವ್ರು ಡಮಾರನ್ನ ಇನ್ನೊಂದು ಪ್ರೆಸ್ ಮೀಟ್ರಲ್ಲಿ ಹೇಳ್ತೇವೆ ಅಂತಾರೆ. ಇವ್ರಟ್ಟ ಒಂದು 40% ಅಭ್ಯಾಸ ಮಾಡೋದು, 60% ಬಿಟ್ಟು ಬರೋದು. ಪತ್ರಕರ್ತರಿಗೆ ಗೊತ್ತಿದೆ ಏನು ಪ್ರಶ್ನೆ. ಅದಕ್ಕಾಗಿ ರೈತ ಮುಖಂಡರು ಕೂಡ ಇದನ್ನು ಆಗ್ರಹ ಮಾಡ್ತಾರೆ. ಲಕ್ಷ್ಮಣ ಸಹೋದರಿ ಆಗ್ರಹ ಮಾಡ್ಬೇಕಾಗಿತ್ತು ನೀವು ಪ್ರೆಸ್ ಮೀಟ್ ಮಾಡಿ. ಯಾಕಂದರೆ ಎಲ್ಲ ಡಾಕ್ಯುಮೆಂಟ್ ಸಿಗೋ, ಅಧಿಕೃತ ಸಿಗೋ RTI ಅಲ್ಲ, ಒಳಗೇನಿದೆ ಹೊರಗೇನಿದೆ, ಯಾರಿಗೆ ಕೊಟ್ಟಿದ್ದಾರೆ, ಏನಿತ್ತು, ರಾಜಕಾರಣಿಯಿಂದ ಯಾರು ಇದಾರೆ, ಯಾರು ಪ್ರೆಷರ್ ಮಾಡಿದ್ದಾರೆ, ಯಾರು ಲೋನ್ ಕೊಡ್ಸಿ ಅಂತ ಲಕ್ಷ್ಮಣ ಸಹೋದರಿಗೆ ಎಷ್ಟೋ ಗೊತ್ತೈತೆ. ಯಾಕಂದ್ರೆ ಭಾಳ ವರ್ಷದಿಂದ ಇದ್ದಾರೆ ಅವರು. ಅಪೆಕ್ಸ್ ಬ್ಯಾಂಕ್ದಲ್ಲಿ ಇದ್ದಾರೆ ಮತ್ತು ಇಲ್ಲೂ ಇದ್ದಾರೆ. ಹೀಗಾಗಿ ಸತ್ಯ ಹೊರಗೆ ಬೇಕಾದ್ರೆ ಲಕ್ಷ್ಮಣ ಸಹೋದರಿ ಪ್ರೆಸ್ ಮೀಟ್ ಮಾಡಿ ಗ್ರಾಹಕರಿಗೆ, ಠೇವಣಿದಾರರಿಗೂ ಸಹಿತ ಠೇವಣಿದಾರಿಗೆ ಶಕ್ತಿ ಬರ್ಬೇಕಲ್ಲ. ನಾವು ಇಷ್ಟು ಮಾಡ್ತೇವೆ ಕತೆ ಹೇಳಿದ್ರೆ ಆಗಂಗಿಲ್ಲ. ಠೇವಣಿದಾರಿಗೆ ಒಂದು ಶಕ್ತಿ ಬರ್ಬೇಕಾದ್ರೆ ಪ್ರೆಸ್ ಮೀಟ್ ಹೇಳಿದ್ನ ಅಂದರೆ ಠೇವಣಿದಾರ ಇಷ್ಟಿದೆ ಎಲ್ಲ ಹೇಳ್ತಾರೆ. ಆದರೆ ಅವರಿಗೆ ಭರವಸೆ ಮೂಡಿಸುವಂಥ ಕೆಲಸ ಆಗಬೇಕು. ಮತ್ತು DCC ಬ್ಯಾಂಕ್ ಕೆಲವು ಮಂದಿ ಹೆಸರು ಕೆಡಿಸ್ತಾರಂತ ಒಂದು ಬಂಡಲ್ ಹೊಡೆದು ಬಿಡೋದು. ನೀವೆಲ್ಲ ಹಾಳು ಮಾಡತ್ತಾರೆ, ಮತ್ತು ನೀವು ಹೇಳತ್ತಾರೆ ಹೆಸರು ಕೆಡ್ಸತ್ತಾರಂತ. ಹೆಸರೇನು ಇವ್ರು ಲೋನ್ ಕೇಳಿದ್ದನ್ನು ಸುಳ್ಳಿದೆ. ಸಂಜಯ್ ಪಾಟೀಲ್ 123 ಕೋಟಿ ಅಂತ ಸುಳ್ಳಿದೆ. MK ಬಳಿ ಸಕ್ಕರೆಪೇಟೆ 175 ಕೋಟಿ ಲಾಸ್ ಇದೆ, ಹಾಳಾಗಿದೆ. ಮತ್ತು 75 ಕೋಟಿ ಕೇಳಿದ್ದೇನೆ ಏನು ಅಸತ್ತಿದೆ. ಅಸತ್ಯ ಮತ್ತು ಅಲ್ಲಿಗೆ ಬರೋದಿಲ್ಲ ನಮಗೆ. ನಾವು ಕೂಡ ಡಾಕ್ಯುಮೆಂಟ್ ಇಟ್ಕೊಂಡೆ ಮಾತಾಡ್ತೇವೆ. ಡಾಕ್ಯುಮೆಂಟ್ ಇಲ್ಲದ ಮಾತಾಡ್ಲಿಕ್ಕೆ ಬರೋದಿಲ್ಲ. ಈ ಸತ್ಯಾಸತ್ಯ ಅಂತ 2 ದಿವಸ ಹೊರಗೆ ಬರ್ತಿದೆ, ಕಾದು ನೋಡೋಣ. ನಮಸ್ಕಾರ. ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತೆ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡ್ಬೋದು. ಯಾಕಂದರೆ ಗಟ್ಟಿದವನೇ ನಮ್ಮದು. ಸ್ವತಂತ್ರ ಪತ್ರಿಕಾ ಧರ್ಮವನ್ನು 35 ವರ್ಷದಿಂದ ನಡ್ಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.